ರೆಡಿ ಕೆಲಸ ಸ್ಟಾರ್ಟ್ ಮಾಡವ್ರೆ ಫ್ಲೇವರ್ ಮಾಡೋಕ್ಕೆ. ಇನ್ನೊಂದು 2-3 ವರ್ಷ ಆಗೋದ ಫ್ಲೇವರ್ ಎಲ್ಲ ರೆಡಿ ಆಗ್ಬಿಡುತ್ತಲ್ಲ. ನೋಡ್ಬೋದು ನಮ್ಮ ರಾಜ ಹುಲಿನ, ನಮ್ಮ ದೇವರಾಜನೇ ಗಾಡಿ ಓಡಿಸ್ತಾನೆ ಇವತ್ತು. ಹೋಗೋಣ. ಡೀಸೆಲ್ ಕಡಿಮೆ ಐತಂದ್ರೆ ಬಂಕ್ ಅಂದರೆ ಬಂಕಲ್ಲಿ ಫುಲ್ಲು ಗಾಡಿ ಇದಾವೆ ಗುರು. ಅದಕ್ಕೆ ಎಲ್ಲಾದ್ರೂ ಮುಂದೆ ಒಂದು ಬಂಕಲ್ಲಿ ಹಾಕೋಣ ಗುರು. ಕಂಪ್ನಿ ಒಳಗಡೆ ಬಂದಿದ್ದೀವಿ ನೋಡಿ. ಇದೇ ಟ್ಯಾಂಕ್ ನಮ್ಮ ಗಾಡಿಗೆ ಲೋಡ್ ಮಾಡೋದು. ಇದು ತೊಗೊಂಡು ಹೊಸೂರಿಗೆ ಹೋಗ್ಬೇಕು. ಫೈನಲ್ ಆಗಿ ಕಂಪ್ನಿ ಹತ್ರ ಬಂದಿದ್ದೀವಿ ನೋಡಿ. ಇದೇ ಕಂಪ್ನಿ. ಆ ಟ್ಯಾಂಕ್ ಇದೆಯಲ್ಲ ಅದೇ ಥರ ಟ್ಯಾಂಕು ಒಳಗಡೆ ಇದೆ. ಆ ಟ್ಯಾಂಕ್ ತೊಗೊಂಡು ನಮ್ಮ ಗಾಡಿಗೆ ಲೋಡ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ನಾಗಮಂತ್ರಿದ್ದು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆರ್ ಸಿ ಟ್ರಕ್ ಬ್ಲಾಗ್ಸ್. ಇದೆಲ್ಲಪ್ಪ ಇದೇನಂದರೆ ರಾಯಕೋಟೆಯಿಂದ ಸೇಲಂ ಬೈಪಾಸ್ ರೋಡಲ್ಲಿ ಇದ್ದೀನಿ. ಹೊಸ ಬೈಪಾಸ್ ಇದು ನೋಡ್ಬೋದು. ಹೋಗ್ತಾ ಇದ್ದೀವಿ ಮೈಟೂರಿಗೆ ಲೋಡಿಂಗು. ನೋಡ್ಬೋದು ನಮ್ಮ ರಾಜ ಹುಲಿನ, ನಮ್ಮ ದೇವರಾಜನೇ ಗಾಡಿ ಓಡಿಸ್ತಾನೆ ಇವತ್ತು. ಹೋಗೋಣ. ನಡೆಯಪ್ಪ ದೇವರಾಜ, ಹೋಗೋಣ. ನೋಡಿ ಹೊಸ ಬೈಪಾಸಲ್ಲಿ ಯಾವ ಥರ ಇದೆ ಕ್ಲೈಮೇಟು. ಆ ಕಡೆ ಸುತ್ತು ಬೆಟ್ಟ ನೀರು, ಮತ್ತು ಈ ಕಡೆ ಬೆಟ್ಟ ಗುಡ್ಡ ಎಲ್ಲ ಇದೆ. ಈ ಕಡೆ ಅಂತ ಕ್ಲೈಮೇಟ್ ಅಲ್ಲ ದೇವರಾಜ. ಸುತ್ತು ಈ ಥರ ಗಾಳಿ ಚೆನ್ನಾಗಿ ಬರ್ತೈತಿ ಇವತ್ತು. ಗುರು ಇನ್ನೊಂದೇನಪ್ಪ ಅಂದರೆ ಈ ರೋಡಲ್ಲಿ ನಾವು ಕೃಷ್ಣಗಿರಿ ಎಲ್ಲ ಹೋಗಂಗೆ ಇಲ್ಲ. ಇದು ಡೈರೆಕ್ಟ್ ಬಂದು ಧರ್ಮಪುರ ಹೋಗ್ಬಿಡುತ್ತೆ. ಮತ್ತು ಒಂದು ಟೋಲ್ಗೇಟ್ 2 ಟೋಲ್ಗೇಟ್ ಬರುತ್ತೆ ಅಷ್ಟೇ ನಮ್ಗೆ ಸಿಗೋದು. 2 ಟೋಲ್ಗೇಟ್ ಬರೋದು. ರೋಡು ಚೆನ್ನಾಗಿದೆ. ಒಂದು ಜಾಗದಲ್ಲಿ ಮಾತ್ರ ಸ್ವಲ್ಪ ಕಿತ್ತಾಕ್ಬಿಟ್ಟಿದ್ರೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಟಾಪ್ ಆ್ಯಂಡ್ ಟಾಪ್ ಹೈವೇ. ಒಂದೇ ಕಡೆ ಒಂದು ಫ್ಲೇವರ್ ಬರುತ್ತೆ. ಆ ಫ್ಲೇವರ್ ಕೆಳಗಡೆ ಹೋದರೆ ಸ್ಟ್ರೈಟ್ ಒಗನೇಕಲ್ ಹೋಗ್ಬಿಡುತ್ತೆ ರೋಡು. ಇಲ್ಲಿಂದ ಒಗನೇಕಲ್ ಹತ್ರ ಒಂದು 70 ಕಿಲೋಮೀಟರ್ ಬರ್ಬೋದು ಅಷ್ಟೇ ಇಲ್ಲಿಂದ. ನೋಡಿ ಒಗನೇಕಲ್ ಹೋಗೋ ರೋಡ್ ಇದು. ನೋಡಿರಿ ಹೊಸ್ದಾಗಿರೋಂಥ ಟೋಲ್ಗೇಟ್ಗಳು ಇವೆಲ್ಲ. ಈ ಟೋಲ್ಗೇಟಲ್ಲಿ ಜನ ಇರಲ್ಲ ಗುರು. ಯಾರೋ ಒಬ್ಬರು ಮಾತ್ರ ಇರ್ತಾರೆ ಅಷ್ಟೇ. ಜನಗಳು ಎಲ್ಲ ಫ್ರೀಯಾಗಿ ಇರ್ತವೆ. ಅಂದರೆ ಏನಂದ್ರೆ ಚಿಕ್ಕ ಮಾಡ್ಬಿಟ್ರು ಅಲ್ಲ. ಎದ್ರೊಳಗೆ ಲೇಟಪ್ಪ ಇದು ಗುರು. ನೋಡಿ ಫಾಸ್ಟ್ ಆಗಲ್ಲ. ದುಡ್ಡಿದ್ರೆ ಕೂಡ ಆ ಬೇರೆ ಗೇಟ್ ತೆಗಿತಾ ಇಲ್ಲ. ಎಲ್ಲ ಹೊಸ ಟೋಲ್ಗೇಟಲ್ಲಿ ಎಲ್ಲ ವೇಸ್ಟ್ ಗುರು. ನೋಡಿ ಸ್ಕ್ಯಾನ್ ಮಾಡ್ತಾವ್ರೆ ಬಂದು ಮೊಬೈಲಲ್ಲಿ. ಏನೊಂದು 10-15 ಇದೆ ನಂಗಪ್ಪ. ಏನಾದರೂ ಆಗ್ಲ ಕಮ್ಮಿ ಗುರು. ನೋಡಿ ಸ್ವಲ್ಪ ಇದೆ ಆಗಲ್ಲ ಅಷ್ಟೇ. ಆಗಲ ಮೆಟೀರಿಯಲ್ ತಗೊಬಂದ್ರೆ ಲಾಸ್ಟಾಗಿ ಹೋಗ್ಬೇಕು. ನೋಡಿ ನಾವು ಎಲ್ಲಿ ಬರ್ತಾನೆ ಅಣ್ಣಗೂ. ಇನ್ನೊಂದು ನೀವೇನೇ ಹೇಳಿ, ನಮ್ಮ ತಮಿಳ್ನಾಡಲ್ಲಿ ರೋಡ್ ಮಾತ್ರ ಸೂಪರ್ ಗುರು. ಕರ್ನಾಟಕದಲ್ಲಿ ಅಷ್ಟೊಂದು ರೋಡ್ ಚೆನ್ನಾಗಿರೋದೇ ಇಲ್ಲ. ತಮಿಳ್ನಾಡಲ್ಲಿ ನಾವು ರೋಡ್ ಮಾತ್ರ ನಂಬರ್ 1. ಏನು ದೇವರಾಜ, ನಮ್ಮ ಬೆಂಗಳೂರಲ್ಲಿ ಈ ಥರ ರೋಡ್ಗೆ ಹೋಗ್ಲಿ. ನೋಡಿ ಎಷ್ಟು ಫ್ರೀ ಹೇಗೈತೆ ರೋಡು. ಗಾಡಿ ಅಷ್ಟು ಜಂಪೇ ಹೊಡೆಯಲ್ಲ ಈ ರೋಡಲ್ಲೆಲ್ಲ. ಫ್ರೀ ಹೇಗೆ ಹೋಗ್ತವೆ ಗಾಡಿ. ನಮ್ಮ ಹಿಂಗೆ ಇರ್ತಾವಲ್ಲ. ಅಂದರೆ ಏನಂದರೆ ಈ ಕಡೆ ಕ್ಲೈಮೇಟೇ ಒಂಥರ ಸೂಪರಪ್ಪ. ನೋಡಿ ಈ ಕಡೆ ಪಕ್ಕದಲ್ಲಿ ಕೆರೆ ಎಲ್ಲ ಸಿಗ್ತವೆ. ನೀರು ಜಾಸ್ತಿ. ಇನ್ನೊಂದು ಗಾಡಿ ಜಂಪ್ ಹೊಡೆಯಲ್ಲ ನಮ್ಮ ಗಾಡಿ ಹೈವೇಲೆಲ್ಲ.
ಹೊಸ ಬೈಪಾಸ್ ರೋಡ್ ಎಂಡಿಂಗ್ ಆಯ್ತು ಇಲ್ಲಿ. ನಾವು ಈ ಕಡೆ ರೈಟ್ ಹೋದರೆ ಕೃಷ್ಣಗಿರಿ ಹೋಗ್ತೀವಿ, ಈ ಕಡೆ ಸ್ಟ್ರೈಟ್ ಹೋದರೆ ಸೇಲಮ್ ಕಡೆ ರೋಡ್ ಇದು. ನಾವೇನು ಸೇಲಮ್ ಏನು ಹೋಗಂಗಿಲ್ಲ. ತಪ್ಪೂರು ಘಾಟ್ ಸೆಕ್ಷನ್ ಇಳಿದ ತಕ್ಷಣ ರೈಟ್ಕೊಂಡು ರೋಡ್ ಬರುತ್ತೆ, ಸಿಂಗಲ್ ರೋಡ್ ಅದು. ಆ ರೋಡಲ್ಲಿ ಹೋಗ್ತೀವಿ ನಾವು ಮೇಟೂರ್ಗೆ. ನಮ್ಮ ದೇವರಾಜ್ ಗಾಡಿ ಓಡಿಸ್ತಾವ್ರೆ. ಫೈನಲ್ ಆಗಿ ಧರ್ಮಪುರಿ ಟೋಲ್ಗೇಟ್ ಬಂದಿದ್ದೀವಿ. ಮುಂದೆ ಒಂದು ಟೀ ಅಂಗಡಿ ಇದೆ, ಗಾಡಿ ಸೈಡ್ಗೆ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಹೋಗೋಣ. ಇದರಿಂದ 40 ಕಿಲೋಮೀಟರ್ ಅಷ್ಟೇ ಇರೋದು. 2 ಗಂಟೆಗೆ ಬಂದರೆ ಒಳ್ಳೆ ಬನ್ನಿ ಅಂತ ಹೇಳಿದ್ದಾರೆ ಪಾಯಿಂಟ್ ಅವರು, ಕಂಪ್ನಿಯವರು. ಬನ್ನಿ ಹೋಗೋಣ ಆರಾಮಾಗಿ. ಗುರು ಲೋಡಿಂಗ್ ಎಲ್ಲ ಮಾಡಿಸ್ಕೊ ಅನ್ಲೋಡ್ ಆದಮೇಲೆ ಫಾಸ್ಟಾಗಿ ಕಿತ್ತಾಕ್ಬೇಕು ಗುರು. ಕಿತ್ತಾಕ್ಬಿಟ್ಟು ಸೆಂಟ್ರಲ್ಲಿ ಹಾಕ್ಬೇಕು. ಎಲ್ಲೋದ್ರೆ ಸ್ಕ್ಯಾನೇ ಆಗಲ್ಲ ಗುರು, ಇದು ಹಳೇದಾಗ್ಬಿಡುತ್ತೆ ನೋಡಿ. ಎಲ್ಲೋದ್ರೆ 2 ನಿಮಿಷ 3 ನಿಮಿಷ ಕಾಯಲೇಬೇಕು. ಫಸ್ಟ್ ಅದನ್ನು ಚೇಂಜ್ ಮಾಡೋಕೆ ಹೋಗಿ ಅನ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ಚೇಂಜ್ ಮಾಡೋಣ ಗುರು. ಇಲ್ಲಿಂದ ಸೇಲಂ 47 ಕಿಲೋಮೀಟರ್ ಇದೆ. ಮೇಟೂರು ನೋಡಿ ಕರೆಕ್ಟ್ಗೆ 46 ಕಿಲೋಮೀಟರ್ ಇದೆ ಮೇಟೂರು. ಮುಂದೆ ಹೋದರೆ ಘಾಟ್ ಸೆಕ್ಷನ್ ಬರುತ್ತೆ, ಡೌನು ಟಪ್ಪರ್ ಡೌನು. ಇಲ್ಲ ಇಲ್ಲಿ ಯಾವಾಗಲೂ ಕೋತಿಗಳಿರೋದು, ಒಂದು ಕೋತಿಗಳಿಲ್ಲಪ್ಪ ಇವತ್ತು. ಏನು ಇವ್ರು ಯಾವಾಗಲೂ ನೈಟ್ ಬರೋದು, ಇವಾಗ ಬರ್ತಾರೆ ಇವರು ಪ್ಲೇನ್ಗಳು ರೆಕ್ಕೆಗಳವರು, ಫ್ಯಾನ್ ರೆಕ್ಕೆದವರು. ಯಾವಾಗಲೂ ನೈಟ್ ಬಿಡ್ತಾಯಿದ್ರು ಇವ್ರನ್ನ. ಇಷ್ಟೊಂದು ಬಿಟ್ಬಿಟ್ಟಾರಪ್ಪ ಇಲ್ಲಿ. ಹಿಂದೆಗಡೆ ನೋಡ್ಕೊ ಫುಲ್ ಭಯಂಕರ ಜಾಮ್ ರೋಡು ದೇವರಾಜ. ಲಾರಿಗಳು ಬಂದರೆ ಬರೋ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಡೌನ್ ಅಷ್ಟೇ ಇದು. ಅಂಥ ಘಾಟ್ ಸೆಕ್ಷನ್ ಗೊತ್ತಾಗಲ್ಲ. ಲಾರಿಗಳು ಮಾತ್ರ ಸ್ವಲ್ಪ ತೊಂದರೆ ಆಗುತ್ತೆ ಅಷ್ಟೇ ಇದು. ಕಡೆ ಆ ಫ್ಯಾನು ರೆಕ್ಕೆ ಹೋದಾಗ ಇಂಚ ಹಿಂದೆಗಡೆ ನೋಡಿ ಅವು ಎಷ್ಟು ಗಾಡಿ ಜಾಮ್ ಆಗಿದೆ ಆಪೋಸಿಟಲ್ಲಿ. ಹಾಂ, ಎರಡು ಗಾಡಿ ಹೋಗಿದ್ದಾವೆ ಹಿಂದೆಗಡೆ, ಭಯಂಕರ ಜಾಮು ನೋಡಿ. ಯಾವಾಗಲೂ ನೈಟ್ ಹೊತ್ತು ಮತ್ತೆ ಬರ್ತಾಯಿದ್ರಲ್ಲ ಅಂತ ಲಾರಿಗಳು, ಇವತ್ತೇನೋ ಬೆಳಗ್ಗೆ ಬಿಟ್ಬಿಟ್ಟವ್ರೆ. ನೋಡ ಆ ಕಡೆ ಹೋದರೆ ಯಾವಾಗ ಬ್ಯಾರಿಗೇಡ್ ಇರ್ತೈತೆ, ಯಾವಿಲ್ಲ ರೈಟಾಗಿ ಬರ್ಬೇಕಿಲ್ಲಿ. ಆ ಬ್ಯಾರಿಗೇಟಾಗಿ ಇದು ಮಾಡಿ ಕೊಡೋದು ಅವನು. ಆ ಥರ ಬ್ಯಾರಿಗೇಟ್ ಹಾಕ್ಬಿಡ್ತಾರೆ. ಏನಪ್ಪ ಭಯಂಕರ ಜಾಮಪ್ಪ ರೋಡ್ ಇದು. ರೆಡಿ ಕೆಲಸ ಸ್ಟಾರ್ಟ್ ಮಾಡವ್ರೆ ಫ್ಲೇವರ್ ಮಾಡೋಕ್ಕೆ. ಇನ್ನೊಂದು 2-3 ವರ್ಷ ಆಗುತ್ತೆ ಫ್ಲೇವರ್ ಎಲ್ಲ ರೆಡಿ ಆಗ್ಬಿಡುತ್ತಲ್ಲ. 2-3 ವರ್ಷ ಆಗುತ್ತೆ ರೆಡಿ ಆಗೋದು ಫ್ಲೇವರ್ಗಳು. ಆಮೇಲೆ ಫ್ರೀಯಾಗಿ ಹೋಗ್ತಾ ಇರ್ಬೋದು ಟಪ್ಪರ್ ಘಾಟಲ್ಲಿ. ಈ ಥರ ಹೂಗಳೆಲ್ಲ ಕಿತ್ಕೋಗ್ತಾ ಇದ್ರು ಮದುವೆಗಳು ನಾವು. ಸಪ್ಲ ಹಾಕಕ್ಕ ಇವಾಗ ಯಾರು ಅಂತ ಯೂಸೇ ಮಾಡೋದಲ್ಲ, ಸಿಕ್ಕೋದಿಲ್ಲ ಅಂತ ಹೂವುಗಳು ನೋಡಿ ಹೆಂಗಿದ್ದಾವೆ. ಈ ಕಡೆ ಹೂವುಗಳವ ನಮ್ಮ ಕಡೆ ಎಲ್ಲ ಒಂದು 10 ವರ್ಷದ ಹಿಂದೆ ಕಡೆ ಮದುವೆ ಚಪ್ಪರಿಗೆಲ್ಲ ಈ ಥರ ಫುಲ್ಲು ತುಂಬಿಡೋರು ಅವ್ರ ಕಡೆ. ಹಾಂ ನೋಡಿ ಯಾವ ಥರ ಇದೆ ಹೂವುಗಳು. ಇಲ್ಲಿ ಹೋಗ್ತಾ ಇದೆ ಫ್ಲೇವರ್ ಕೆಳಗಡೆ, ಯಾಕೆ ಸ್ಟ್ರೈಟ್ ಹೋಗುತ್ತೆ. ಯಾವ ರೆಡ್ದು ಪೈಂಟ್ ಹೊಡ್ಬಿಟ್ಟಾರಪ್ಪ ಇಲ್ಲೇ. ಮ್ಯಾಟ್ ಅಲ್ಲ ಅದು ಪೈಂಟ್ ಅದು. ಅದು ಯಾವಾಗಲೂ ಹೆವಿ ಆಕ್ಸಿಡೆಂಟ್ ಆಗೋದು ಈ ಟ್ರೈನಿಂಗಲ್ಲೇ. ಆಕ್ಸಿಡೆಂಟ್ ಜಾಸ್ತಿ ಆಗೋದಿಲ್ಲ. ಹಾಂ ದೇವರಾಜ ಒಂದು 2 ವರ್ಷದಿಂದ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಭಯಂಕರ ಆಕ್ಸಿಡೆಂಟ್. ಇಲ್ಲಿ 2-3 ಲಾರಿ ಸುಟ್ಟೋಗಿದ್ವಿ ಈಜಾದಲ್ಲಿ ಫ್ಲೇವರ್ ಕೆಳಗಡೆ. ಅದು ಟಿ ವಿನೆಲ್ಲ ಬರೀತಪ್ಪ ಅದು. ನೋಡು ಫ್ಲೇವರ್ ಪಿಲ್ಲರ್ ರೆಡಿ ಮಾಡ್ಬಿಟ್ಟವ್ರಪ್ಪ. ಎಷ್ಟು ದೊಡ್ಡ ಫ್ಲೇವರ್ಗಳು ಸ್ವಾಮಿ ಇದು. ನಾನು ಎಲ್ಲಿ ನೋಡಿಲ್ಲ ಈ ಥರ ಇಷ್ಟೊಂದು ದೊಡ್ಡ ಪಿಲ್ಲರ್ಗಳು. ಆ ಕಡೆ ಕೆಳಗಡೆ ಡೇಟ್ ಹಂಗೆ ಬರ್ಬೋದು, ಮೇಲ್ಗಡೆ ಹೋಗಂಗಿಲ್ಲ. ಇದು ಬರೋದು ಮಾತ್ರ ಇದು ರೆಡಿ ಮಾಡ್ತಾರೆ. ಎಷ್ಟು ದೊಡ್ಡದು ಫ್ಲೇವರ್ಗಳು. ನೀವು ರೆಡಿ ಆಗೋದಕ್ಕೆ 4-5 ವರ್ಷ ಆಗುತ್ತೆ.
ನೋಡಿ ಈ ಕಡೆ ಎಲ್ಲ ಫುಲ್ ಅಂಗಡಿಗಳೆಲ್ಲ ಇದ್ವಪ್ಪ. ಇವಾಗ ಆಯ್ತಾ ತೆಗಿಸ್ಬಿಟ್ಟು ಅವರೆಲ್ಲನೂ. ಮುಂದೆ ಮುಂದೆ ಒಂದು ಅರ್ಧ ಕಿಲೋಮೀಟ್ರ್ ಅಂದರೆ ರೈಟ್ ರೋಡ್ ಬರುತ್ತೆ. ಆ ರೋಡ್ ಸಿಂಗಲ್ ರೋಡ್ ಅದು. ಹೆಂಗೆ ದೊಡ್ಡದಲ್ಲ ಫ್ಲೇವರ್ಗಳಿದ್ದು ಹತ್ರ ನೋಡಿ ಎಷ್ಟ ಅಲ್ಲೇ ನಮ್ಮ ಕಡೆ ದೂರ ಆಯ್ತು. ಈ ಕಡೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗ್ಬಿಟ್ಟಿದೆ ಫ್ಲೇವರು. ಇಲ್ಲೇ ರೈಟ್ ಹೋಗ್ಬೇಕಾ? ನಾವು ಸ್ಟ್ರೈಟ್ ಹೋದ್ರೆ ಡೈರೆಕ್ಟ್ ಸೇಲಂ ಹೋಗ್ಬಿಡುತ್ತೆ ರೋಡು. ನಾವಿಲ್ಲೇ ರೈಟ್ ತೊಗೋಬೇಕು. ಮೇಟೂರು ರೋಡ್ ಇದು. ರೋಡ್ ಚೆನ್ನಾಗಿದೆ, ಅದು ಸ್ವಲ್ಪ ಸಿಂಗಲ್ ರೋಡ್ ಅಷ್ಟೇ ಇದು. ಇವಾಗೆಲ್ಲ ರೆಡಿ ಮಾಡ್ತಾವ್ರೆ. ಚೆನ್ನಾಗಿದೆ ರೋಡು, ಚೆನ್ನಾಗೈತೆ. ಸ್ವಲ್ಪ ಚಿಕ್ಕ ರೋಡ್ ಅಷ್ಟೇ. ನೋಡಿ ಮೇಟೂರು ಇಲ್ಲಿಂದ 40 ಕಿಲೋಮೀಟ್ರ್ ಇದೆ. ಭವಾನಿ 80 ಕಿಲೋಮೀಟ್ರ್ ಇದೆ. ಮಾದೇಶ್ವರ ದೇವಸ್ಥಾನ 90 ಕಿಲೋಮೀಟ್ರ್ ಆಯ್ತಪ್ಪ ಇಲ್ಲಿಂದ. ಮುಂದೆ ಒಂದು ಟೋಲ್ಗೇಟ್ ರೆಡಿ ಐತೆ, ಇನ್ನೂ ರೆಡಿ ಆಗಿಲ್ಲ ಟೋಲ್ಗೇಟ್ ಆದರೆ. ಇವಾಗ ರೆಡಿ ಮಾಡ್ತಾವ್ರು ಹೊಸ್ದಾಗೆಲ್ಲ. ಇನ್ನೊಂದೇನಪ್ಪ ಅಂದರೆ, ನೀವು ಯಾರಾದರೂ ಕೊಯಮತ್ತೂರು ಹೋಗ್ಬೇಕಾದ್ರೆ ಈ ರೋಡಲ್ಲಿ ಹೋಗ್ಬೋದು. ಸಿಂಗಲ್ ರೋಡು ಅಂದರೆ ಟೋಲ್ಗೇಟ್ ಒಂದು ಬರಲ್ಲ ಈ ರೋಡಲ್ಲಿ. ಇವಾಗ ತಾನೇ ಒಂದು ಟೋಲ್ಗೇಟ್ ರೆಡಿ ಮಾಡ್ತಾವ್ರೆ, ಇನ್ನೂ ರೆಡಿ ಆಗಿಲ್ಲ ಅದು. ಅಂದರೆ ರೋಡು ಚೆನ್ನಾಗಿದೆ, ಸಿಂಗಲ್ ರೋಡು. ಟೋಲ್ಗೇಟ್ ಎಲ್ಲ ಕಮ್ಮಿ ಬರುತ್ತೆ, ಮತ್ತು ಹತ್ರನೇ ಆಗುತ್ತೆ. ಇದು ಒಂದು 50 ಕಿಲೋಮೀಟ್ರ್ ಹತ್ರ ಬರುತ್ತೆ ರೋಡ್ ಇದು. ಇವರು ನೋಡಿ ನಮ್ಮ ಬೆಂಗಳೂರಲ್ಲಿ ಮಾಡ್ತಾರಲ್ಲ ತಾಟ್ಲಿಂಗು, ನೋಡಿ ಇದೇ ಮರಗಳೆಲ್ಲ ಬೆಳೆಯೋದು ಅದು. ನೋಡಿ ತಮಿಳ್ನಾಡೆಲ್ಲ ಫುಲ್ ಜಾಸ್ತಿ ಇದೆ ಥರ ಮರಗಳು. ತಿಂದಿದ್ದೀನಿ ಯಾವ ತಾಟ್ಲಿಂಗು? ಏನು ನಮ್ಮ ಬೆಂಗಳೂರಾಗ ಆದ್ರೆ ಜಾಸ್ತಿ ನಪ್ಪ ಇವಾಗ ಈ ಸೀಸನ್ನಾಗ. ಇದೆಲ್ಲ ಫ್ರೀ ಹೇಗೆ ಸಿಗ್ತವೆ ಅವ್ರಕ ತಗೊಂಡ್ಬಿಡ್ತಾರೆ ಬೆಂಗಳೂರು ಕಡೆ. ಫೈನಲ್ ಆಗಿ ಮೇಚೇರಿ ಬಂದಿದ್ದೀವಿ. ಮೇಚೇರಿ ಬಿಟ್ಟರೆ ಮೇಟೂರು ಸಿಗೋದು ನಮಗೆ. ಇಲ್ಲಿಂದ ಒಂದು 15-20 ಕಿಲೋಮೀಟ್ರ್ ಇದೆ ಪಾಯಿಂಟ್ ಅಷ್ಟೇ ನಮಗೆ. ಬನ್ನಿ ಆರಾಮಾಗಿ ಹೋಗೋಣ. ಸೋಮವಾರ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಅವರಪ್ಪ ಈ ಕಡೆ. ಡೀಸೆಲ್ ಕಡಿಮೆ ಐತಂದ್ರೆ ಬಂಕ್ ಅಂದರೆ ಬಂಕಲ್ಲಿ ಫುಲ್ಲು ಗಾಡಿ ಇದಾವೆ ಬ್ರೋ. ಅದಕ್ಕೆಲ್ಲಾದ್ರೂ ಮುಂದೆ ಒಂದು ಬಂಕಲ್ಲಿ ಹಾಕೋಣ. ಮುಂದೆ ಒಂದು ಬಂಕ್ ಇದೆ, ಅಲ್ಲೇ ಹಾಕ್ಸ್ಕೊ ಹೋಗೋಣ. ನೋಡಿ ಇಲ್ಲೇ ಬಂಕ್ ಇದೆ, ಇಲ್ಲೇ ಲೆಫ್ಟ್ ಕೇಳ್ಕ. ಯಾವ್ದು ಇದು ಭಾರತಾ? ಇಲ್ಲೇ ಹಾಕ್ಸು ಗಾಡಿ, ಇಲ್ಲೇ ಹಾಕ್ಸಪ್ಪ. ಬನ್ನಿ ಹೋಗಿ ಡೀಸೆಲ್ ಹಾಕ್ಸೋಣ ಹೋಗಿ. ಗುರು ಡೀಸೆಲ್ ಎಲ್ಲ ಹಾಕಿತ್ತಾಯ್ತು. ನೋಡ್ಬೋದು ರೇಟು 96 ರೂಪಾಯಿ ಇದೆ. ಗುರು ಫೈನಲ್ ಆಗಿ ಮೇಟೂರು ಬಂದಿದ್ದೀವಿ. ಇಲ್ಲಿಂದ ಪಾಯಿಂಟ್ 1 ಕಿಲೋಮೀಟ್ರ್ ಇದೆ. ನೋಡಿ ರೈಲ್ವೆ ಬ್ರಿಡ್ಜು, ಬ್ರಿಡ್ಜ್ ಕೆಳಗಡೆ ಹೋಗ್ಬೇಕು. ಏನು ನಮ್ಮ ಗಾಡಿ ಬರ್ತೈತಿಲ್ಲ ಗೊತ್ತಿಲ್ಲಪ್ಪ. ಇಲ್ಲಿ ಮೇಲೆ ಬರೋವಾಗ ಬರಲ್ಲ, ಇದು ಪಕ್ಕ ಬರಲ್ಲ. ನಮ್ಮ ಗಾಡಿ ಬರೋದೇ ಡೌಟ್ ಗುರು. ಲೋಡ್ ಗಾಡಿ ಇಲ್ಲಿ ಮೈನ್ ಪವರ್ ಕರೆಂಟ್ ಇದು 25,000 ವಾಟ್ಸ್ ಇದೆ ಪವರ್ ಇದು ಕವರ್. ಹಾಂ ಎಲ್ಲ ಬೇರೆ ಇದ್ರೆ ನೋಡ್ಬೇಕಷ್ಟೇ, ಇಲ್ಲಾಂದ್ರೆ ನೋಡಿ ಇಲ್ಲೇ ರೇಟ್ ಹೋಗ್ಬೇಕು. ಮಣ್ ರೋಡು ಇದಾನು ಗಾಡಿ ರಿವರ್ಸ್ ತಗೊತಾ ಇದ್ದೀವಿ. ಯಾಕಂದರೆ ಮುಂದೆ ಯಾವಾಗ ಹೋದ್ರೆ ಅಲ್ಲಿ ವೇಮೆಂಟ್ ಹಾಕಿ ಬನ್ನಿ ಅಂತಾರೆ. ಅದಕ್ಕೆ ಇಲ್ಲೇ ಪಕ್ಕದಲ್ಲಿ ವೇಮೆಂಟ್ ಇದೆ, ಇಲ್ಲೇ ವೇಮೆಂಟ್ ಹಾಕ್ಕೊಂಡು ಮತ್ತೆ ಈ ರೋಡಲ್ಲಿ ಹೋಗ್ಬೇಕು. ಸಾಕು ಬಾ. ನೋಡಿ ಇಲ್ಲೇ ಕಾಟ ಮಾಡಿಸೋದಿದೆ ಗಾಡಿ ವೆಯ್ಟಿಂಗ್ ಮಾಡಿಸ್ಕೊಂಡು ಹೋಗೋಣ. ಗಾಡಿ ಕರೆಕ್ಟ್ಗೆ ವೆಯ್ಟ್ 8 ಟನ್ ಬಂದಿದೆ. ಹಾಂ 8 ಟನ್ ಇದೆ ಗಾಡಿ ಅಪ್ಪ. ಇದು ಖಾಲಿ ಗಾಡಿನ 8 ಟನ್ ಇದೆ ನಮ್ಮ ಗಾಡಿ. ಮಣ್ ರೋಡಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು ಕಂಪನಿಗೆ.
ಇಲ್ಲಿ ಲೆಫ್ಟ್ ಹಿಡ್ಕ. ನೋಡಿ ಅಲ್ಲಿ ಇರೋದೇ ಕಂಪ್ನಿ, ಅದೇ ಕಂಪ್ನಿ. ಫೈನಲ್ ಆಗಿ ಕಂಪ್ನಿ ಹತ್ರ ಬಂದಿದ್ದೀವಿ. ನೋಡಿ ಇದೇ ಕಂಪ್ನಿ. ಆ ಟ್ಯಾಂಕ್ ಇದೆಯಲ್ಲ ಅದೇ ಥರ ಟ್ಯಾಂಕು ಒಳಗಡೆ ಇದೆ. ಆ ಟ್ಯಾಂಕ್ ತೊಗೊಂಡು ನಮ್ಮ ಗಾಡಿಗೆ ಲೋಡ್ ಮಾಡ್ತಾರೆ. ಬರೋ ಕಂಪ್ನಿ ಒಳಗಡೆ ಬಂದಿದ್ದೀವಿ. ನೋಡಿ ಇದೇ ಟ್ಯಾಂಕ್ ನಮ್ಮ ಗಾಡಿಗೆ ಲೋಡ್ ಮಾಡೋದು. ಇದು ತಗೊಂಡು ಹೊಸೂರಿಗೆ ಹೋಗ್ಬೇಕು. ನೋಡಿ ಯಾವ ಥರ ಟ್ಯಾಂಕ್ ಇದೆ. ದೊಡ್ಡ ಟ್ಯಾಂಕ್ ಇದು 13 ಅಡಿ ಆಗಲ, 13 ಅಡಿ ಐದು ಬರುತ್ತೆ. ಏನಂದರೆ ಸಮಸ್ಯೆ ಈಗ ಮುಂದೆ ಅಲ್ಲಿ ರೈಲ್ವೆ ಗೇಟ್ ಇದೆ, ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ನೋಡೋಣ, ಇಲ್ಲಾಂದರೆ ಬೇರೆ ರೋಡಲ್ಲೆಲ್ಲ ಕೇಳೋಣ ಅವ್ರನ್ನ. ಅದು ಬೇರೆ ರೋಡ್ ಇದೆ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ಆ ರೋಡಲ್ಲಿ ಹೋಗೋಣ ಅಷ್ಟೇ. ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಟೈಮ್ ಕರೆಕ್ಟಾಗಿ 2 ಗಂಟೆ ಆಗಿದೆ. ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಇವಾಗೆಲ್ಲ ಬರ್ತಾಯಿದ್ದಾರೆ. ಬಂದಮೇಲೆ ಲೋಡ್ ಮಾಡ್ತಾರಂತೆ. ನೋಡೋಣ ಎಷ್ಟು ಗಂಟೆ ಮಾಡ್ತಾರೆ, ಏನು ಕಥೆನೋ ಅಂತ. ಬ್ರೋ ಪಾಯಿಂಟ್ಗೆ ಕರೆಕ್ಟಾಗಿ 2 ಗಂಟೆಗೆ ಬಂದರೆ ಪಾಯಿಂಟ್ಗೆ. ಟೈಮ್ 4 ಗಂಟೆ ಆಗಿದೆ ಗುರು, ಇನ್ನೂ ಲೋಡೇ ಮಾಡಿಲ್ಲ. ಇಲ್ಲಿ ಬೇರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡಿ ಮಳೆ ಬೀಳ್ತೈತೆ. ನಮ್ಮ ದೇವರ ಇನ್ನೂ ಆರಾಮಾಗಿ ಮಲ್ಕೊಂಡು ಅವನೇ ಒಳಗಡೆ. ಏನಂದ್ರೆ ಈ ಕಡೆ ಕ್ಲೈಮೇಟ್ ಮಾತ್ರ ಸೂಪರ್ ಆಗೈತೆ ಗುರು. ನೋಡಿ ಬೆಟ್ಟ ಗುಡ್ಡ, ಸುತ್ತು ಬೆಟ್ಟ ಗುರು ಥರ ಇದೆ ಇಲ್ಲಿ ಕಡೆ ಎಲ್ಲ. ಫುಲ್ಲು ಮಳೆ ಬರೋ ಥರ ಇದೆ. ಇವಾಗ ಬರ್ತಾಯಿದೆ ಆಲ್ರೆಡಿ ಮಳೆ. ಗಾಡಿ ಒಳಗಡೆ ಕಟ್ಸ್ಕೊಂಬಿಟ್ಟಿದ್ದಾರೆ. ಲೋಡ್ ಮಾಡ್ತೀನಿ ಅಂತಂದ್ಬಿಟ್ಟು. ಟೈಮ್ ಕರೆಕ್ಟಾಗಿ 4 ಗಂಟೆ ಆಗಿದೆ. ಈಗ ನಾನು ಲೋಡ್ ಮಾಡಿಲ್ಲ. ಎಷ್ಟು ಗಂಟೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅವರು. ಕತ್ಲಲ್ಲಿ ಬೇರೆ ಮೇಲೆಗಡೆ ವೈರಿಗಳಿದ್ರೆ ಕೂಡ ಗೊತ್ತಾಗಲ್ಲ ನಮಗೆ. ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ಅವರು. ವೀಡಿಯೋ ಏನು ಮಾಡ್ತಾಯಿದ್ದೀನಿ. ಸಂಜೆ ಟೈಮ್ 6 ಗಂಟೆ ಆಗಿದೆ. ನೋಡಿ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಒಳಗಡೆ ಟ್ಯಾಂಕು. ಇನ್ನೂ ಲೇಟ್ ಆಗುತ್ತೆ. ವಿಡಿಯೋ ತುಂಬ ಲಾಂಗ್ ಆಗಿದೆ. ಇದೇ ವಿಡಿಯೋ ಕಂಟಿನ್ಯೂ ನಾಳೆ ಬರುತ್ತೆ. ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.